ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಸಿಹಿ ಅಕ್ಕಿ ಕಡುಬು ರೆಸಿಪಿನ ಶೇರ್ ಮಾಡಲಿಕ್ಕೆ ಬಂದಿದ್ದೀನಿ ನಿಮ್ಮ ಜೊತೆ. ಇದಕ್ಕೆ ನಾನು 6ರಿಂದ 7 ಗಂಟೆ ಟೈಮ್ ಒಂದು ಕುಚಲಕ್ಕಿ ಅಥವಾ ಕುದಿಸ್ತಕ್ಕಿ ಅಂತ ಏನು ಕರಿತೀವಲ್ಲ ಅದನ್ನು ನೆನೆಸಿಟ್ಟಿದ್ದೆ. ಅದನ್ನು ಇಡ್ಲಿಗೆ ನಾವು ಯಾವ ರೀತಿ ಗಟ್ಟಿಯಾಗಿ ರುಬ್ಕೋತೀವಲ್ಲ ಬ್ಯಾಟರ್ನ, ಆ ರೀತಿ ರುಬ್ಕೊಂಡಿದ್ದೀನಿ, ಬರೀ ಅಕ್ಕಿ ಅಷ್ಟೇ. ನಂತರ ಅದಕ್ಕೆ ಒಂದು ಅರ್ಧ ತೆಂಗಿನಕಾಯಿ ಹೋಳಿಗೆ ಬೆಲ್ಲವನ್ನು ಸೇರಿಸಿ ಮಿಕ್ಸಿಯಲ್ಲಿ ಮಾಡಿ ರುಬ್ಬಿಟ್ಕೊಂಡಿದ್ದೀನಿ, ಏಲಕ್ಕಿಯನ್ನು ಸೇರಿಸ್ಕೊಂಡು. ನಂತರ ಅದನ್ನು ಮಾಡಲಿಕ್ಕೆ ನಾನು ಈ ರೀತಿ ಬಾಳೆ ಎಲೆನ ಬಾಡಿಸ್ಕೊತಾ ಇದ್ದೀನಿ ಸ್ಟವ್ ಮೇಲೆ, ಗ್ಯಾಸ್ ಸ್ಟವ್ ಮೇಲೆ. ನಂತರ ಇದನ್ನು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಡುಬು ಮಾಡಲಿಕ್ಕೆ ಈ ರೀತಿ ಬಾಳೆ ಎಲೆನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಸೈಜಿಗೆ ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲವನ್ನು ಸಹ ಅದೇ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡು ನಂತರ ಈ ಒಂದು ಸಿಹಿ ಅಕ್ಕಿ ಕಡುಬನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬಾಳೆ ಎಲೆನ ಬಾಡಿಸಿಟ್ಕೊಂಡ್ರೆ ಕಟ್ಟಾಗಲ್ಲ. ಆದರೂ ನಾನು ಸರಿಯಾಗಿ ಬಾಡಿಸಿರಲಿಲ್ಲ, ಹಾಗಾಗಿ ಚೂರು ಚೂರು ಆಗಿದೆ, ಸ್ವಲ್ಪ ಅಂದರೆ ಕಟ್ ಆಗಿಬಿಡ್ತಿದೆ ಮಧ್ಯೆ. ನಂತರ ಇದನ್ನು ಮಾಡಲಿಕ್ಕೆ ಹಬೆಯಲ್ಲಿ ಬೇಯಿಸ್ಕೊಳ್ಳಲಿಕ್ಕೆ ನಾನು ಇಡ್ಲಿ ಪಾತ್ರೆನೇ ತೊಗೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಇಟ್ಟು ಒಂದು ಪ್ಲೇಟನ್ನು ಇಟ್ಟಿದ್ದೀನಿ, ಸ್ವಲ್ಪ ನೀರು ಕಾಯಲಿ, ಬಿಸಿಯಾಗಲಿ ಅಂತ. ನಂತರ ನೋಡಿ, ಈ ರೀತಿ ಎಲೆಗೆ ಅದು ಸ್ವಲ್ಪ ಜಿಗುಟಿರೋದ್ರಿಂದ ಎಲೆಯಿಂದ ಎದ್ದೇಳ್ತಾ ಇದೆ, ಅಂದರೆ ಅಂಟ್ಕೊಂಡು ನೋಡಿ ಈ ರೀತಿ ಬ್ಯಾಟರ್ನ ಎಲೆಗೆ ಸವರ್ಕೋಬೇಕಾಗುತ್ತೆ. ನೀವು ಸುತ್ತ ಸ್ವಲ್ಪ ಕಡಿಮೆ ಸವರ್ಕೊಂಡ್ರೂ ಪರವಾಗಿಲ್ಲ, ತೆಳುವಾಗಿ ಬಂದ್ರೂ ಪರವಾಗಿಲ್ಲ. ಮಧ್ಯಭಾಗದಲ್ಲಿ ಏನಿದೆಯಲ್ಲ ಅಲ್ಲಿ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರಬೇಕು, ಯಾಕಂದರೆ ಇಲ್ಲಾಂದರೆ ಹೂರಣ ಹೊರಗಡೆ ಬಂದುಬಿಡುತ್ತೆ ಬೆಂದಾದಮೇಲೆ. ಹಾಗಾಗಿ ನೋಡಿ, ನಂತರ ಹೂರಣವನ್ನು ನಾನು ಈ ರೀತಿ ಸೇರಿಸ್ಕೊತಾ ಇದ್ದೀನಿ ಮಧ್ಯಕ್ಕೆ, ಉದ್ದಕ್ಕೆ ಈ ಥರ. ನೀವು ಯಾವ ಶೇಪಲ್ಲಿ ಮಡಚ್ತೀರೋ ಆ ಥರ, ಆ ಒಂದು ಆ್ಯಂಗಲಲ್ಲಿ ಉದ್ದಕ್ಕೆ ಹೂರಣವನ್ನು ಹಾಕ್ಕೊಳ್ರಿ. ನೋಡಿ, ಈಗ ನೀರು ಕಾದಿದೆ. ಈಗ ಒಂದೊಂದನ್ನೇ ಈ ರೀತಿ ಮಾಡಿ ಇದರೊಳಗಡೆ ಇಟ್ಕೊತಾ ಹೋಗ್ತೀನಿ, ಹಬೆಯಲ್ಲಿ ಬೇಯಲಿ ಅಂತೇಳಿ. ನೋಡಿ, ಈ ರೀತಿ ಮಧ್ಯಭಾಗದಲ್ಲಿ ಸ್ವಲ್ಪ ಬ್ಯಾಟರ್ನ ಜಾಸ್ತಿನೇ ಇಟ್ಕೊಳ್ರಿ. ಸುತ್ತ ಸ್ವಲ್ಪ ತೆಳ್ಳಗಿದ್ರೂ ನಡೀತದೆ. ಹಾಗಾಗಿ ನಾನಿಲ್ಲಿ ಯಾವ ರೀತಿ ತೋರಿಸ್ತಿದ್ದೀನಿ ಆ ರೀತಿ ನೀಟಾಗಿ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಬರ್ತದೆ. ನೋಡಿ, ಇದೇ ರೀತಿ ಹೂರಣ ಮುಗಿಯೋವರೆಗೂ ಮಾಡ್ಕೊತಿದ್ದೀನಿ. ಒಂದು ಅರ್ಧ ತೆಂಗಿನಕಾಯಿ ಹೋಳು, ಅಂದರೆ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿ ಹೋಳು. ಇದರಲ್ಲಿ ನನಗೆ 9ರಿಂದ 10 ಆಗುವಷ್ಟು ಹೋಳಿಗೆ ಆಗಿದೆ, ಅಂದರೆ ಸಿಹಿ ಅಕ್ಕಿ ಕಡುಬು. ಇದನ್ನು ನೋಡಿಕೊಂಡು ಮಾಡ್ಕೋಬೋದು. ನೋಡಿ, ಇವಾಗ ಬೆಂದಿದೆ. ಇದನ್ನ 15ರಿಂದ 20 ನಿಮಿಷ ಬೇಯಿಸಿದ್ರೆ ಸಾಕು. 15 ನಿಮಿಷ ಸಾಕು, 10ರಿಂದ 15 ನಿಮಿಷದಲ್ಲಿ ಬೆಂದಿರುತ್ತೆ. ನೋಡಿ, ಈ ಥರ ನೋಡಿ, ಅಲ್ಲೊಂದು ಒಡೆದಿದೆ, ಅದು ಸ್ವಲ್ಪ